ಆಲ್ರೆಡಿ ರೀಚ್ ಆಗಿ ನಾವು ಧರ್ಮಸ್ಥಳಕ್ಕೆ ಎಂಟ್ರಿ ಕೊಡ್ತಾ ಇದೀವಿ. ಬಟ್ ಇಲ್ಲಿಂದ ಜನರು ಏನಂತಿದ್ದಾರೆ ಅಂದ್ರೆ ನಾವು ತಪ್ಪು ಹೇಳಿಕೆ ಕೊಟ್ಟಿದೀವಿ, ಇದು ಯಾರಿಗೆ ಅಂದಿದ್ರ ಅವ್ರಿಗೆ ಅಂದಿದ್ದೀರಾ ಅಂತ ಕೇಳ್ತಾ ಇದಾರೆ, ಇದಕ್ಕೆ ಪ್ರಶ್ನೆ ಮಾಡ್ತಾ ಇದಾರೆ. ನಾವು ಕ್ಲಿಯರ್ ಆಗಿ ಹೇಳ್ತೀನಿ, ಇದು ವಿಷಯ ಬಂದ್ಬಿಟ್ಟು ನಾವು ನ್ಯಾಯದ ವಿರುದ್ಧ ಅನ್ಯಾಯದ ವಿರುದ್ಧ ನಾನು ಪದೇ ಹೇಳ್ತಾ ಇದ್ದೀನಿ. ಒಂದು ಹೆಣ್ಣಿಗೆ ಅನ್ಯಾಯ ಆಗೈತೆ, ನಾವು ಮಂಜುನಾಥ ಸ್ವಾಮಿ ಹತ್ರ ಕೇಳ್ಕೋಬೇಕು, ನ್ಯಾಯ ಸಿಗ್ಲಿ ಅಂತ ಕೇಳ್ಕೊಂಡು ಬಂದಿದ್ದೀವಿ ಧರ್ಮಸ್ಥಳಕ್ಕೆ. ಮತ್ತೆ ಬೇರೆ ವಿಚಾರ ಅಲ್ಲ ಅಂತ ಕ್ಲಿಯರ್ ಆಗಿ ಅವ್ರಿಗೆ ಹೇಳ್ತಾ ಇದ್ದೀನಿ. ಬಟ್ ಅವ್ರು ಧರ್ಮಸ್ಥಳಕ್ಕೆ ನಾವು ಬಿಡ್ತಾ ಇಲ್ಲ, ನಮಗೆ ಎಂಟ್ರಿ ಕೊಡ್ತಾ ಇಲ್ಲ. ನೀವು ಪೊಲೀಸ್ ಇಲಾಖೆಗೆ ಹೋಗಿ ಇದು ಮಾಡಿ ಅಂತಿದ್ದಾರೆ. ಎಲ್ಲ ಇಲ್ಲ ಇದ್ದಾರೆ ನೋಡಿ, ಫುಲ್ ಸೋಷಿಯಲ್ ಮೀಡಿಯಾ ಜನ ಎಲ್ಲರೂ ಇದೇ ಇದ್ದಾರೆ, ನಾವು ಇಲ್ಲೇ ಇದೀವಿ. ನಾನು ಪದೇ ಇದೇ ಹೇಳ್ತಾ ಇದ್ದೀನಿ, ನಾವು ಯಾರ ವಿರುದ್ಧನೂ ಮಾತಾಡಿಲ್ಲ, ಇವ್ರಿಗೆ ಅಂತ ಮಾತಾಡಿಲ್ಲ. ನಾನು ಮಂಜುನಾಥ ಸ್ವಾಮಿ ಹತ್ರ ಬಂದಿರೋದು ನೋಡಿ ಈ ತರ ಅನ್ಯಾಯ ಆಗೈತೆ, ನ್ಯಾಯ ಸಿಗ್ಲಿ ಅಂತ ಕೇಳ್ಕೊಳ್ಳಕ್ಕೆ ಈ ವಿಚಾರನ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಇದನ್ನ ನೀವು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈಗ ನಮ್ದು ಸಮಸ್ಯೆ ಇರುದು ಸಮಸ್ಯೆ ನಿಮಗೆ ಸ್ಪಷ್ಟವಾಗಿ ವಿಷಯಗಳು ಮಂಜುನಾಥ ಸ್ವಾಮಿ ಅಣ್ಣಪ್ಪನ ಸ್ವಾಮಿ ಬಳಿ ಯಾರು ಅತ್ಯಾಚಾರಿಗಳಿದ್ದಾರೆ, ಯಾವ್ದು ಅತ್ಯಾಚಾರಿ ಪರ ಇದ್ದಾರೆ, ಅವ್ರಿಗೆ ಆದಷ್ಟು ಬೇಗ ಶಿಕ್ಷೆ ಆಗಲಿ ಅಂತ ನಾವು ಕೂಡ ಮಾಡಿ ಆಗಿದೆ. ಮೂರು ಗಾಡಿಯಲ್ಲಿ ಕೊಲೆ ಮಾಡಿದೆ ಅಂತ ಹೇಳಿದಿರಲ್ಲ, ಆರೋಪಿ ಅಂದ್ರೆ ನೀವೊಂದು ಹೇಳಿದ್ರಲ್ಲ, ನಕಲಿ ದೇವಮಾನ ಅಂತ ಹೇಳಿದ್ರು. ಅದು ಯಾರಾದ್ರೂ ಒಬ್ಬ ವ್ಯಕ್ತಿಯನ್ನು ನೀವು ಮನೆಗಡೆ ಮಾಡೋದು ಹೇಳಿರ್ಲಿಕ್ಕಿಲ್ಲ. ನಮಗೆ ಇಂಥ ವ್ಯಕ್ತಿಯಿಂದ ತೊಂದರೆ ಆಗ್ತದೆ ಗೊತ್ತಾದ ನಂತರ ಹೇಳಿದ್ರಲ್ವ ನೀವು. ನಾವು ಯಾರು ಮೂರು ಗಾಡಿ ಫಾಲೋ ಮಾಡ್ಕೊಂಡು ಬಂದಿದ್ದೇವೆ. ಒಂದ್ ನಿಮಿಷ, ಮೂರು ಗಾಡಿ ಫಾಲೋ ಮಾಡಿದ್ದಾರೆ. ವ್ಯಕ್ತಿ ಯಾರು ಸಮಸ್ಯೆ ಮಾಡಿ ಪೊಲೀಸರಿಗೆ ನಾವು ಹೇಳ್ತೀವಿ. ಅಲ್ಲ ಪೊಲೀಸರಿಗೆ ಹೇಳ್ತೀವಿ, ನೀವು ಪೊಲೀಸರಿಗೆ ಹೇಳಬೇಕಿತ್ತು. ಸೋಷಿಯಲ್ ನಾಳೆ ನಮ್ಗೆ ಇವಾಗ ಅವ್ರು ಕೊಲ್ಲೋದಿಕ್ಕೆ ಬರ್ತಿದ್ದಾರೆ ಅಂತ ನಮ್ಮ ಜೀವಕ್ಕೆ ಏನಾದ್ರು ಅಪಾಯವಿದೆ. ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ಕೇಳ್ಕೊಂಡು ಇದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ. ನಾನು ಪೊಲೀಸ್ ಇಲಾಖೆ ಲೈಟ್ಗೋಸ್ಕರ ಏನೇನೋ ಹೇಳಿ, ಲೈಟ್ಗೋಸ್ಕರ ನ್ಯಾಯ ಮೂರು ಗಾಡಿ ಫಾಲೋ ಮಾಡ್ಕೊಂಡು ಬಂದಿದೆ ಅಂತ ಹೇಳಿದೆಯಲ್ಲ, ಅದ್ರ ಫೋಟೋ ಉಂಟಾ? ಪೊಲೀಸ್ ಇಲಾಖೆ ಕೊಡ್ತೀನಿ. ಅವೇರ್ನೆಸ್ ಇರಬೇಕು. ಆ ಗಾಡಿ ಏನಾದ್ರು ಅದಕ್ಕೆ ಸೋಷಿಯಲ್ ಮೀಡಿಯಾ ಅಪ್ಲೋಡ್ ಮಾಡಿದ್ದು ನಾವು. ನೀವು ಸ್ಟೇಷನ್ಗೆ ಹೋಗಿ ನಿಮ್ಮ ಕೊಟ್ಟು ಆ ಮೂರು ಗಾಡಿ ಸಮಾಜಕ್ಕೆ ನಮ್ಗೆ ಏನ್ ಬೇಕು ಆನ್ಸರ್ ಕೊಡ್ತೀವಿ. ಮಾಡ್ಕೊಂಡು ಹೋಗ್ತೀವಿ. ಹೊಟ್ಟೆ ತುಂಬಿಸ್ಕೊಳ್ಳೋದು ನೀನೀಗ ಪೊಲೀಸರ ದಳವಾಜರೆಲ್ಲ ಬಂದಲ್ಲ ನಿನ್ನ ಬಾಯಲ್ಲಿ ನೀವು ಫೈನಾನ್ಸ್ಗೋಸ್ಕರ ನೀವು ಯಾಕೆ ಚರ್ಚೆ
ಹೋರಾಟ ಮಾಡಕ್ ಬಂದಿಲ್ಲ ಅಂದಿದ್ರೆ ವಿಡಿಯೋ ಹೇಗಿರ್ತಿತ್ತು ಗೊತ್ತಾ? ನಾನು ಧರ್ಮಸ್ಥಳಕ್ಕೆ ನ್ಯಾಯವಾದ ರೀತಿಯಲ್ಲಿ ಒಂದು ಹೆಣ್ಣಿಗೆ ನ್ಯಾಯ ಸಿಗಬೇಕು ಅಂತ ಹೋಗ್ತಾ ಇದ್ದೀನಿ. ನಾವು ಯಾರಿಗೂ ಅವಹೇಳನ ಮಾಡಿಲ್ಲ ಅಂತ ಸಾವಿರ ಸಲ ತಳ್ತಾ ಇದ್ದಾರೆ, ಮುಟ್ತಾ ಇದ್ದಾರೆ. ಇದಕ್ಕೆ ಕರ್ನಾಟಕ ಪ್ರಶ್ನೆ ಮಾಡಬೇಕು, ತಳ್ತವ್ರೆ ಪ್ರಶ್ನೆ ಮಾಡಬೇಕು. ನಮಗೆ ಯಾಕೆ ಕಡೆ ಹಿಡಿಬೇಕು? ಯಾವುದೇ ಒಂದು ಅನ್ಯಾಯ ನಾವು ಮನೆ ನಡ್ಕೊಂಡು